Hello guys, welcome back to VGY Brothers Vlog. So guys, ಇವತ್ತು ಹಾಸ್ಟೆಲ್ ಹೋಗ್ತಾ ಇದ್ದೀನಿ. ಫುಲ್ ಬೇಜಾರು. ಏನು ಮಾಡೋದು ಗೊತ್ತಿಲ್ಲ. ಮುಂದಿನ ತಿಂಗಳು ಬರ್ತೀನಿ. ನಾನು ಆದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಬರ್ತಡೇ ಇದೆಯಲ್ಲ ಮುಂದಿನ ತಿಂಗಳು, ಅವಾಗ ಬರ್ತೀನಿ. ಸರಿ ಬಾ. ಸೊ ಗೈಸ್ ಹಾಸ್ಟ್ಲಿಗೆ ಹೋಗ್ತಾನೆ, ನೋಡೋಣ ಯಾವಾಗ ಬರ್ತಾರೆ, ಏನು ಮಾಡ್ತಾನೆ. ಮುಂದಿನ ತಿಂಗಳು ಪಕ್ಕ ಬರ್ತೀನಿ. ಪಕ್ಕ ಬರ್ತೀಯಾ? ಯಾವತ್ತು? ಪಕ್ಕ ಬರ್ತೀನಿ. ಬರ್ಡೇ ದಿನ? ಅಲ್ಲ, ಅಲ್ಲಿ ತೋರ್ಸ್ಬೇಕಾದ್ರೆ. ಹಾಂ ಅದೇ ಬಂದೇ ಬರ್ತೀನಿ. ಬರ್ತಡೇ ಡೌಟು. ಗೈಸ್ ಈಗ ಬೆಳಗ್ಗೆ ಎದ್ದು ಹಾಕಿರ್ತೀನಿ ನೋಡಿ ಗೈಸ್ ಆ ಕ್ಲಿಪ್ಪು. ಪೂಜೆ ಮಾಡಿಕೊಂಡು ಅಣ್ಣ ಫುಲ್ ಡ್ರೆಸ್ಅಪ್ ಎಲ್ಲ ಮಾಡ್ಕೊಂಡು ಮಸ್ತಾಗಿ ರೆಡಿ ಆಗೋನೆ. ನಾನು ಹೋಗ್ತಿಲ್ಲ ಗೈಸ್, ಅವನೇ ಹಾಸ್ಟೆಲ್ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಆಂಟಿ ಮಾಡ್ಕೊಂಬನ್ನಿ ಆಯಿತಾ? ಬಾ ಹಿಚ್ಕೊಬನ್ನಿ, ಮಾತಾಡಿ ಏನಾರು. ಹೆಂಗೆ ಅನ್ನಿಸ್ತೈತಿ? ಹೆಂಗೆ ಅನ್ನಿಸ್ತೈತಿ? ಫೋಟೋಸ್ ಹೋಗಿದ್ನಲ್ಲ, ಅದೆಲ್ಲ ಆಮೇಲೆ ಈ ವರ್ಷ ಯಾರು ಇರ್ತಾರೋ, ಯಾವ ಟೀಚರು, ಯಾವ ಹೋದ ವರ್ಷ ಮಾತ್ರ ಸರಿ ಮಾಡ್ಕೊಂಬ ಅಲ್ಲಿ ವಿಡಿಯೋನ ಜಾಸ್ತಿ ಮಾಡಾಯ್ತಾ. ಸೊ ಗೈಸ್ ಇಲ್ಲಿ ನೋಡ್ಬೋದು, ಇದು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೈಸ್ ಆ್ಯಕ್ಚುಲಿ ಇದೊಂದು 2ನೇ ಇಯರ್ ಗೈಸ್ ಹೋಗ್ತಿರೋದು ಕಾಸ್ಟ್ಲಿಗೆ. ಒಂದು ಸ್ವಲ್ಪ ಬೇಜಾರಾಗ್ತಿದೆ, ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಲ್ಲ. ಈಗ ನನ್ನ ತಮ್ಮನಿದ್ದ. ಹೆಂಗೆ ಅನ್ನಿಸ್ತೈತಪ್ಪ ನಿನಗೆ ಗಗನ್ ಹೋಗಿರೋದು? ತುಂಬ ಬೇಜಾರಾಗ್ತಿದೆ ಗಾಯ್ಸ್. ಒಂದು ಸ್ವಲ್ಪ ಜೋರಾಗಿ ಮಾತಾಡಿ ಗಾಯ್ಸ್ ನೀವು. ಸೊ ಇಲ್ಲಿ ನೋಡ್ಬೋದು ಗೈಸ್ ನೀಟಾಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಫುಲ್ಲು ಅಣ್ಣ ರೆಡಿಯಾಗಿದ್ದ. ಸ್ಕೂಲಿದ್ದು ಇದು ಆಶೀರ್ವಾದ ತಗೊಂಡು ಹಂಗೆ ಬಂದು ಟ್ರಾನ್ಸ್ಫಾರ್ಮೇಷನ್ ಮಾಡೋಣ ಅಂತ ನಿಂತ್ಕೊಂಡು ಗೈಸ್. ಆಮೇಲೆ ಹಂಗೆ ಬಟ್ಟೆ ಎಲ್ಲ ಹಾಕೊಂಬಂದು ನಿಂತಿದ್ದ ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದರು ಗೈಸ್. ಅವ್ರ ಅಪ್ಪ ಕಾರ್ ತೊಗೊಂಬಂದರು ನೋಡಿ. ಕಾರ್ ತೊಗೊಂಬಂದರು, ಡಿಕ್ಕಿ ಎಲ್ಲ ಓಪನ್ ಮಾಡಿ ಎಲ್ಲ ಐಟಮ್ಸ್ ಎಲ್ಲ ಹಾಸ್ಟ್ಲಿಗೆ ಏನೇನು ಬೇಕೋ ಅವೆಲ್ಲ ಇಟ್ಕೊಳಕ್ಕೆ ಪ್ರಿಪೇರ್ ಮಾಡ್ಕೊತಿದ್ರು ಇದರಲ್ಲೆಲ್ಲ ಕಾರ ಡಿಕ್ಕಿಲಿ. ಅವಾಗ ನಾನು ಮತ್ತು ವಿಶ್ವ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಗೈಸ್. ಆಮೇಲೆ ಏನು ಮಾಡೋದು ಅಂತ ನಾವು ಫುಲ್ ಬೇಜಾರಾಗಿದ್ವಿ. ಯಾಕೋ ವ್ಲಾಗ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಮತ್ತು ಅವ್ನು ಹೋದ್ಮೇಲೆ ಯಾಕೋ ಎಡಿಟ್ ಮಾಡೋಕ್ಕೂ ಮನಸ್ಸಿರಲಿಲ್ಲ ಗೈಸ್. ಅದಕ್ಕೆ ಫ್ರೆಂಡ್ಸ್ ಇಲ್ಲ ಆಟ ಆಡೋಕ್ಕೆ. ಅದಕ್ಕೆ ಮಿನಿ ವ್ಲಾಗಲ್ಲಿ ಸ್ವಲ್ಪ ನಾನು ಆಟ ಆಡೋದು ತೋರಿಸ್ತಾನೆ ಇಲ್ಲ, ಯಾಕಂದರೆ ಆಟ ಆಡೋಕ್ಕೆ ಹೋಗ್ತಾನೆ ಇಲ್ಲ ಗೈಸ್ ನಾನು. ನೀವು ನೋಡ್ಬೋದು ನನ್ನ ಮಿನಿ ವ್ಲಾಗು. ನನ್ನ ಇನ್ಸ್ಟಾಗ್ರಾಮ್ ಐಡಿ ಐತೆ ಯಶು ಕನ್ನಡಿಗ ಅಂತ, ಮತ್ತು ನನ್ನ ತಮ್ಮಂದು ಇದೆ ಗೈಸ್ ಕನ್ನಡಿಗ ವಿಶು ಅಂತ. ಅದರಲ್ಲೋಗಿ ನೋಡ್ಬೋದು. ಈಗ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಗೈಸ್. ಹಾಗೆ ಕಾಮಿಡಿ ವೀಡಿಯೋಸ್ಗೆಲ್ಲ ಬಿಡ್ತಾ ಇರ್ತೀವಿ, ನೀವು ನೋಡ್ಬೋದು ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅಷ್ಟೊತ್ತಿಗೆ ಕೆಳಗೋಗೆಲ್ಲ ಅರೇಂಜ್ ಮಾಡ್ಕೊತಿದ್ದ. ಟ್ರಂಕ್ನೆಲ್ಲ ನಾನು ಇಕ್ಕೆ ಬಂದೆ ಗೈಸ್. ಇಕ್ಕೆ ಬಂದು ಅವನು ಬಾಯ್ ಮಿಸ್ ಯು ಹಂಗೆ ಹಿಂಗೆಲ್ಲ ಅಂತಿದ್ದ. ನಾವು ಆಯಿತು ಬಾಯ್, ನೀವು ಹುಷಾರು ಹಂಗೆ ಹಿಂಗೆ ಅಂತ ಹೇಳಿ ಒಂಥರ ಬೇಜಾರಾಗುತ್ತಲ್ಲ ಗೈಸ್. ನಿಮಗೂ ಯಾರು ಈ ಥರ ಫ್ರೆಂಡ್ಸ್ ಇದ್ದರೆ ನಿಮಗೂ ಗೊತ್ತಾಗುತ್ತೆ. ಯಾರು ಆ ಥರ ಫ್ರೆಂಡ್ನ ಹಾಸ್ಟ್ಲಿಗೆ ಕಳಿಸಿ ನೀವು ಇದ್ರೆ ಕಮೆಂಟ್ ಮಾಡಿ ನೋಡೋಣ. ಹಾಗೆ ಗೈಸ್ ಇನ್ನೊಂದು ಹೇಳಬೇಕು, ನನ್ನ ಯೂಟ್ಯೂಬ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮ್ ಐಡಿಲಿ ನಂದು ಮತ್ತು ನನ್ನ ತಮ್ಮಂದು ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ. ಬೈ ಕಣೋ. 5 ವರ್ಷ ಫ್ರೆಂಡ್ಶಿಪ್ ಗೈಸ್. ಹೋಗ್ಬಿಟ್ಟ. ಮಾತಾಡಲೇನಾರು ಹೋಗ್ತಿದ್ಯಾ ಮತ್ತೆ ಇನ್ನೊಂದು ತಿಂಗಳ? ಡೆಂಟಲ್ ಹಾಸ್ಪಿಟ್ಲಿಗೆ ಬರಬೇಕು. ಅಲ್ಲಿ ತೋರ್ಸೋಕ್ಕೆ ಡೆಂಟಲ್ ಹಾಸ್ಪಿಟ್ಲಿಗೆ ಬರ್ಬೇಕು. ಇಪ್ಪಕ್ಕೆ ಸಂಬಳಕ್ಕೆ ಅವನಿಗೆ ಹಾಸಿಗೆ ಎಲ್ಲ ಅಳ್ತು ಅಂತಾನೆ ವಿಷಯ. ಖುಷಿ ಆಗ್ತೈತೆ ಹಾಸ್ಟೆಲ್ಗೆ ಆಗ್ತೈತೆ. ಬಾಯ್. ಬಾಯ್ ಗಗನ್ ಬಾಯ್. ಬಾಯ್. ಸೊ ಗೈಸ್ ಆಮೇಲೆ ಅವ್ರು ಹೋದರು ಗೈಸ್. ಅವ್ರ ಅಮ್ಮಂಗೆ ಹೇಳಿದ್ದೆ ಆಂಟಿ ಸ್ವಲ್ಪ ವೀಡಿಯೋ ಮಾಡ್ಕೊಂಬನ್ನಿ ಅಂತ.
ವೀಡಿಯೋ ಎಲ್ಲ ಮಾಡ್ಕೊಂಬಂದಿದ್ರು ಗೈಸ್. ಅಲ್ಲಿ ನೋಡಿ ನೀಟಾಗಿ ಟ್ರಕ್ ಎಲ್ಲ ಫುಲ್ ಅವ್ರ ರೋಡೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗಿದ್ರು ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಗನೇನೋ ಮಾತಾಡಿರಲಿಲ್ಲ, ಯಾಕಂದರೆ ಅಲ್ಲಿ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು ಮತ್ತು ಫುಲ್ ಲಾಸ್ಟ್ ಅಲ್ವಾ, ಅದಕ್ಕೆ ಕಾರಲ್ಲಿ ಸಾಂಗ್ ಎಲ್ಲ ಹಾಕೊಂಡು ಹೋಗ್ತಿದ್ದ, ಅದಕ್ಕೆ ನಾವು ವಾಯ್ಸ್ ಓವರ್ ಕೊಡ್ತಿದ್ದೆ ಗೈಸ್. ನೋಡಿ ಬಂತು, ಇದೆ ಅನ್ಸುತ್ತೆ ಅವ್ರದ್ದು. ಅವ್ರು ಬಂದು RSS ಅಂತ ಗೈಸ್, ಜನಸೇವಾ ಇದೆ ನೋಡಿ, ಜನಸೇವಾ ವಿದ್ಯಾ ಕೇಂದ್ರ ಅಂತ ಅವ್ರ ಹಾಸ್ಟೆಲ್ಲು. ಆಮೇಲೆ ಬಂದು ಒಂಚೂರು ಏನೇನೋ ಅಡ್ಮಿಷನ್ ಎಲ್ಲ ಮಾಡಿಸ್ಬೇಕಾಗಿತ್ತಂತೆ ಗೈಸ್. ಅಡ್ಮಿಷನ್ ಎಲ್ಲ ಏನೇನೋ ಮಾಡಿಸಿ ನೋಡಿ, ಆ ವೀಡಿಯೋಗಳು ಹಾಕಿರ್ತೀನಿ ನೋಡ್ಕೊಂಬನ್ನಿ. ಅಲ್ಲಿ ನೋಡಿ ವಾಚ್ಮ್ಯಾನ್ ಹತ್ರ ಏನೋ ಮಾತಾಡ್ತಿದ್ರು, ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಅಣ್ಣ ಫುಲ್ ಮುಂದೆಗಡೆ ಕೂತ್ಕೊಂಡು ಜುಮ್ ಅನ್ನಂಗೆ ಹೋಗ್ತವನೆ. ನೆಕ್ಸ್ಟ್ ಇನ್ನು ಮಿಸ್ ಮಾಡ್ಕೊತೀವಿ ಗೈಸ್ ಆದರೂ ಅವನ್ನ, ಯಾಕಂದರೆ 6-7 ವರ್ಷದ ಫ್ರೆಂಡ್ಶಿಪ್ ಅಲ್ವಾ, ಅಷ್ಟು ಈಸಿಯಾಗಿ ಬಿಟ್ಟು ಬರೋಕ್ಕಾಗಲ್ಲ. ಆಮೇಲೆ ಹೋಗಿ ಕಾರ್ನೆಲ್ಲ ನೀಟಾಗಿ ಪಾರ್ಕ್ ಮಾಡ್ತಿರೋದು ನೋಡಿ. ಸೊ ಗೈಸ್ ಇಲ್ಲಿ ನೋಡ್ಬೋದು ನೀವು, ಕಾರಲ್ಲಿ ನೀಟಾಗಿ ಪಾರ್ಕ್ ಮಾಡಿ ಅಣ್ಣ ಇಳಿತವ್ರೆ. ಇಳಿದ್ಬಿಟ್ಟು ಫುಲ್ ಯಾಕೆ ಒಂಚೂರು ಬೇಜಾರು ಆಗಿದ್ದ ಗೈಸ್ ಅಲ್ಲಿ ವೀಡಿಯೋ ಮಾಡ್ಕೊಬೇಕಾರೆ. ಆಮೇಲೆ ಅವನೇ ವೀಡಿಯೋ ಮಾಡ್ಕೊತಾನೆ ಅಂದರು. ಅಲ್ಲಿ ಹೋಗಿ ವಾಚ್ಮ್ಯಾನ್ ಹತ್ರ ಸ್ವಲ್ಪ ಏನೇನೋ ಬರ್ಸ್ಕೊಂಡು ಬಂದಿದ್ರು ಗೈಸ್. ಬರ್ಸ್ಕೊಂಡು ಅವ್ರ ಅಮ್ಮಂದೆಲ್ಲ ವೀಡಿಯೋ ಮಾಡ್ತಿದ್ದ. ಆಮೇಲೆ ಚಪ್ಪಲಿ ಎಲ್ಲ ಬಿಟ್ಟು ಅವನನ್ನ ಅಡ್ಮಿಷನ್ ಮಾಡ್ಸೋಣಂತ ಆಫೀಸಿಗೆ ಹೋದ್ರಂತೆ. ಆಫೀಸಲ್ಲಿ ಅದೇನೋ ತೋರಿಸ್ತಾರೆ ನೋಡಿ ಗೈಸ್, ನಾನು ನೀಟಾಗಿ ನೋಡಿಲ್ಲ. ನೋಡಿ ಅಲ್ಲೇನೋ ಬರೆಸ್ತವ್ರಲ್ಲಿ, ಅಪ್ಲಿಕೇಶನ್ ಫಿಲ್ ಮಾಡ್ತಾರೆ ಫಾರ್ಮ್ನ. ಎಷ್ಟೊಂದು ಜನ ಇದ್ದಾರೆ ಗೈಸ್, ಸಖತ್ತಾಗೇ ಇದ್ದಾರೆ. ಅವ್ರ ಹಾಸ್ಟೆಲಿಗೆ ನಾವು ಒಂದ್ಸರಿ ಹೋಗಿದ್ವಿ, ಮಾತ್ರ ಬೆಸ್ಟ್ ಹಾಸ್ಟೆಲು, ಚೆನ್ನಾಗೂ ಇದೆ ನೋಡಿ. ಅಲ್ಲಿ ಅಂಕಲ್ಲು ಅವನ ಅಪ್ಲಿಕೇಶನ್ನ ಫಿಲ್ ಮಾಡ್ತಾರೆ. ಅವ್ರು ಒಂಚೂರು ಬೇಜಾರಾಗುತ್ತಲ್ವ ಗೈಸ್, ಇವನು ವೀಡಿಯೋ ಮಾಡ್ಕೊಂಡು ವೀಡಿಯೋನ ನೋಡ್ತಿದ್ದ, ಪ್ಲಸ್ ಬೇಜಾರಾಗಿದ್ದ ಗೈಸ್, ನೋಡ್ಬೋದು ನೀವು. ಆದರೆ ಏನು ಮಾಡೋದು. ಸೊ ಗೈಸ್ ಆಮೇಲೆ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಅವರು ರೂಮಿಗೆ ಹೋದ್ರು ಗೈಸ್. ಅವ್ನ ರೂಮಿಗೆ ಹೋಗಿ ಎಲ್ಲ ನೀಟಾಗೆಲ್ಲ ಸೆಟ್ ಮಾಡ್ಕೊಳ ಅಂತ ಹೋದ್ರು. ತಡೀರಿ ತೋರಿಸ್ತೀನಿ ಹೆಂಗೆಲ್ಲ ಸೆಟ್ ಮಾಡ್ಕೊಂಡ್ರು. ಅವ್ರ ಅಪ್ಪ ಸೆಟ್ ಮಾಡ್ಕೊಂಡು ಕೊಟ್ಟರು ಗೈಸ್, ಅಂಕಲ್ ಸೆಟ್ ಮಾಡ್ಕೊಂಡು ಕೊಟ್ಟರು. ಒಂದು ಬೆಂಚಿಗೆ ಮತ್ತು ಒಂದು ಲಾಕರು, ಅವ್ನ ಟ್ರಂಕು, ಅದು ಇದು ಎಲ್ಲ ಇಲ್ಲೇ ಗೈಸ್. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಟ್ರಂಕ್ ಇಕ್ಕೊಳೋದು, ಟ್ರಂಕ್ ಇಕ್ಕೊಂಡು ಅಲ್ಲಿ ಲಾಕ್ ಕೊಟ್ಟಿರ್ತಾರೆ. ಲಾಕಲ್ಲಿ ಏನೇನು ಬೇಕೋ ಬಟ್ಟೆ ಗಿಟ್ಟಿನ ಇಕ್ಕೊಬೋದು. ಆಮೇಲೆ ಚೆನ್ನಾಗಿದೆ ಗೈಸ್, ಮಾತ್ರ ಬೆಡ್ ಗಿಡ್ಡೆಲ್ಲ ನಾವು ತೊಗೊಂಡೋಗ್ಬೇಕಷ್ಟೇ. ಆಮೇಲೆ ಗೈಸ್ ನೋಡಿ ಇಲ್ಲಿ ಅವನು ಮತ್ತು ಅವರಪ್ಪ ಸೇರಿಕೊಂಡು ಅರೇಂಜ್ ಮಾಡ್ತಿದ್ರು. ಅಷ್ಟೊತ್ತಿಗೆ ಅವ್ನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನೇನೆಲ್ಲ ಸೆಟ್ ಮಾಡ್ಕೊತಿದ್ರು, ಏನೇನೆಲ್ಲ ಬೇಕು ಅಂತ ಸೆಟ್ ಮಾಡ್ಕೊತಿರೋದು ನೀವು ನೋಡ್ಬೋದು. ನೀಟಾಗಿ ಬೆಡ್ ಗಿಡೆಲ್ಲ ಹಾಕ್ಕೊಂಡು, ಮತ್ತು ಇದು ಏನಂತಾರೆ ಸೊಳ್ಳೆ ಪರ್ದೆನೆಲ್ಲ ನೀಟಾಗಿ ಕಟ್ಕೊಂಡು ಈ ಥರ ರೆಡಿಯಾಗಿದ್ದ ಅಣ್ಣ ಬಾಯ್ ಅಂದ್ಬಿಟ್ಟು ಹೋಗ್ತಿದ್ದ. ಅಷ್ಟೊತ್ತಿಗೆ ಮತ್ತೆ ಯಾಕೋ ಇನ್ನೊಂದ್ಸರಿ ಮಾತಾಡ್ಸ್ಬೇಕು ಅನ್ನಿಸುತ್ತೆ ಗೈಸ್ ಅವ್ರ ಅಪ್ಪ ಅಮ್ಮನ್ನ. ಅದಕ್ಕೆ ಕಾರಲ್ಲಿ ಬಿಟ್ಟು ಬರೋಕ್ಕೆ ಬಂದು ಹೋಗ್ತೀನಿ ಅಂತ ಅವ್ನು ಹೋದಂತೆ ಗೈಸ್. ನೋಡಿ ಬಾಯ್ ಹೇಳ್ಬಿಡಿ ಗೈಸ್ ಲಾಸ್ಟಿಗೆ ಗಗನ್ಗೆ. ಎಲ್ಲರೂ ಕಮೆಂಟ್ ಮಾಡಿ ಗಗನ್ಗೋಸ್ಕರ ಬಾಯ್ ಗಗನ್ ಅಂತ. ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ, ಯಾಕಂದ್ರೆ ಎಂಡ್ ಮಾಡೋಕ್ಕಾಗಲಿಲ್ಲ ಗೈಸ್, ಅಲ್ಲೆಲ್ಲ ಫುಲ್ ಇದಿತ್ತಲ್ಲ, ಅದಕ್ಕೆ ಓಡೋದ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚು ಕನ್ನಡಿಗ ಪೇಜ್ನ ಫಾಲೋ ಮಾಡಿಕೊಂಡು ವಿಶು ಕನ್ನಡಿಗ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಗೈಸ್. ಬಾಯ್.